ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BComನಲ್ಲಿ ಬರ್ತಾ ಇರತಕ್ಕಂತಹ ಕೌಶಲ್ಯ ಭಾಗದಲ್ಲಿ ವ್ಯವಹಾರ ಪತ್ರ ಕೌಶಲ್ಯ ಅಂತ ಏನು ಕರಿತೀವಲ್ವ, ಅದರಲ್ಲಿ ಅಭ್ಯರ್ಥನಗಳು ಮತ್ತು ಸಂಕ್ಷಿಪ್ತ ವ್ಯಕ್ತಿ ವಿವರ ಅಂಥೇಳಿ ಒಂದು ಪತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟಾಪಿಕ್ ಇದೆ. ಆ ಟಾಪಿಕ್ಗೆ ಸಂಬಂಧಪಟ್ಟ ವಿಶ್ಲೇಷಣೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಏನು ಇದು ಅಭ್ಯರ್ಥನ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ, ಈಗ ನಾವಾಗಲಿ ನೀವಾಗಲಿ ಎಜುಕೇಟೆಡ್ ಪೀಪಲ್ ಅಂತ ಹೇಳಿ ನಾವು ಕರ್ಕೋತೀವಲ್ಲ, ಅಂದರೆ ಇನ್ ದ ಸೆನ್ಸ್ ಎಜುಕೇಟೆಡ್ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು ಬರೀ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಈ ಡಿಗ್ರಿ PUC ಅಥವಾ ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ತಾವು ಉದ್ಯೋಗವನ್ನು ಬಯಸಿ ಅಥವಾ ಉದ್ಯೋಗ ಬೇಕು, ನಮಗೆ ಕೆಲಸ ಬೇಕು, ಜಾಬ್ ಬೇಕು ಅಂಥೇಳಿ ಒಂದು ಅರ್ಜಿಯನ್ನು ಬರೀತಾರೆ. ಅರ್ಜಿಯನ್ನು ಬರೆದಾಗ, ಅರ್ಜಿ ಇನ್ ದ ಸೆನ್ಸ್ ಅಪ್ಲಿಕೇಶನ್ ಅಥವಾ ಒಂದು ರೈಟಿಂಗ್ ಅಥವಾ ಒಂದು ರಿಟನ್ ಲೆಟರ್ ಫಾರ್ಮೆಟ್, ಅದರೊಳಗಡೆ ಬರೀತಕ್ಕಂತಹ ಉದ್ದೇಶ ಏನು, ಅಥವಾ ನಾನು ಏನಕ್ಕೆ ಈ ಪತ್ರ ಬರಿತಾ ಇದ್ದೀನಿ, ಅಥವಾ ನಾನು ಅವಳು ಯಾರು ಬೇಕಾದರೂ ಆಗಿರ್ಬೋದು, ಈ ರೀತಿ ಬರೀತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ, ಅಭ್ಯರ್ಥನ ಅಂಥೇಳಿ ಕರಿತೀವಿ. ಅಂದರೆ ಒಂದು ಹುದ್ದೆಗೆ ಬೇಕಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ನನ್ನ ಹತ್ರ ಇದೆ, ನೀವು ನನ್ನನ್ನು ಆಯ್ಕೆ ಮಾಡಿಕೊಳ್ಬಹುದು ಅಂಥೇಳಿ ಹೇಳಿಕೊಂಡು ಬರೀತಕ್ಕಂತಹ ಒಂದು ಪತ್ರವನ್ನು ಅಭ್ಯರ್ಥನ ಅಂಥೇಳಿ ಕರಿತೀವಿ. ಅಂದರೆ ಇಲ್ಲಿ ನಿರುದ್ಯೋಗಿ ಅಂತಲೇ ನಾವು ಕರಿಬೇಕಾಗತ್ತೆ, ಅಥವಾ ಉದ್ಯೋಗದಲ್ಲಿರ್ತಕ್ಕಂಥ ಇನ್ನೊಂದು ಉದ್ಯೋಗಕ್ಕೆ ಬಯಸ್ಬಿಟ್ಟು ಅವನು ಏನು ಮಾಡ್ಬೋದು, ಇಂತಹ ರೂಪದಲ್ಲಿರ್ತಕ್ಕಂತಹ ಪತ್ರವನ್ನು ಬರೀಬೋದು. ಈಗ ಗ್ರೇಡ್ D ಅಂದರೆ ಲಾಸ್ಟ್ ಪೊಸಿಷನ್ನಲ್ಲಿರ್ತಾನೆ, ಅವನು 3rd ಗ್ರೇಡಿಗೆ ಹೋಗಬೇಕು ಅಂದ್ಕೊಳ್ತಾನೆ, 2nd ಗ್ರೇಡಿಗೆ ಹೋಗಬೇಕು ಅಂತಾನೆ, 1st ಗ್ರೇಡ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾನೆ. ಆವಾಗಲೂ ಕೂಡ ಅವನು ಏನು ಮಾಡ್ತಾನೆ, ಉನ್ನತ ಹುದ್ದೆಗೆ ಹೋಗಬೇಕು ಅಂತ ಹೇಳಿದಾಗಲೂ ಕೂಡ ಇಂತಹ ಪತ್ರವನ್ನು ಅವನು ಬರಿತಾ ಹೋಗ್ತಾನೆ. ಸೊ ಇದು ಹೆಂಗೆ ನೇರವಾಗಿ ನಮಗೆ ಗೊತ್ತಾದಾಗ, ಇನ್ ಕೇಸ್ ಏನಾಗುತ್ತೆ, ಇನ್ನೊಂದು ಕಡೆ ಏನಾಗುತ್ತೆ, ಟಿ ವಿನಲ್ಲಿ ಆ್ಯಡ್ ನೋಡಿರ್ಬೋದು, ಅಥವಾ ಕೆಲವು ಸಲ ನಾವು ಜಾಹೀರಾತುಗಳನ್ನು ನೋಡಿರ್ತೀವಿ, ಕೆಲವು ಸಲ ಪತ್ರಿಕೆಯಲ್ಲಿ ಜಾಹೀರಾತುಗಳನ್ನು ನೋಡಿರ್ತೀವಿ. ಅಂಥದ್ರಲ್ಲಿ ನೋಡಿದಾಗ ನಾವೇನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂಸ್ಥೆಗೆ ಆ ಸೂಚನೆಗಳನ್ನು ನೋಡಿ ಪತ್ರವನ್ನು ಬರಿತೀವಿ. ಈ ಪತ್ರವನ್ನು ಬರೆದ ಮೇಲೆ ನಾವು ಏನು ಪತ್ರವನ್ನು ಬರಿತೀವಲ್ವ, ಅಥವಾ ಜಾಹೀರಾತನ್ನು ನೋಡ್ತೀವಲ್ವ, ಆ ಜಾಹೀರಾತಿನಲ್ಲಿ ಕೆಲವೊಂದಷ್ಟು ಅವರು ಅಂಶಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕನಾಗಿ ನಾವಿದ್ದೀವಿ ಅಂತ ಹೇಳಿದಾಗ, ಆ ಒಂದು ಸ್ವರೂಪ ಅಂದರೆ ಅವ್ರ ಕೆಲಸದ ಸ್ವರೂಪಕ್ಕೆ ನಾವು ಸರಿಯಾಗಿದ್ದೀವಿ ಅಥವಾ ಇಲ್ವ, ಅಲ್ಲೇನು ವಿದ್ಯಾರ್ಹತೆ, ಆಮೇಲೆ ನನ್ನಲ್ಲಿರ್ತಕ್ಕಂಥ ಕ್ವಾಲಿಟೀಸ್ ಏನಿದೆ, ಇದೆಲ್ಲವನ್ನು ನಾನು ತೋರಿಸ್ಕೊಂಡು ಅದನ್ನು ಕಳಿಸ್ಬೇಕಾಗತ್ತೆ. ಅದಕ್ಕೆ ಅದ್ರ ಜೊತೆಗೆ ಇನ್ನೇನಿರಬೇಕು, ಆ ಅರ್ಜಿನ ಬರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾನು ಏನು ಕೆಲಸ ಮಾಡ್ತಾಯಿದ್ದೆ, ಮೊದಲು ಮಾಡ್ತಾಯಿದ್ರೆ ನನ್ನ ವಿದ್ಯಾಭ್ಯಾಸ ಏನಿತ್ತು, ನನ್ನ ನಡವಳಿಕೆ ಹೇಗಿದೆ, ಆಮೇಲೆ ನನ್ನ ಕ್ವಾಲಿಟಿ ಏನಿದೆ, ನನ್ನ ಕ್ವಾಲಿಟಿ ಇನ್ ದ ಸೆನ್ಸ್, ಆಮೇಲೆ ಅರ್ಹತೆಗಳು, ನನ್ನ ಯೋಗ್ಯತೆಗಳು ಏನಿದೆ ಅನ್ನೋದೆಲ್ಲವನ್ನು ನಾನು ಆ ಪತ್ರದಲ್ಲೇ ತೋರಿಸ್ತಾ ಹೋಗಬೇಕಾಗತ್ತೆ. ಯಾಕೆ ಇವೆಲ್ಲವನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ, ನನ್ನ ಅರ್ಹತೆ, ನನ್ನ ಗುಣಮಟ್ಟ, ನನ್ನ ಯೋಗ್ಯತೆ, ನನ್ನ ಸಾಮರ್ಥ್ಯ, ನನ್ನ ಎಕ್ಸ್ಪೀರಿಯನ್ಸ್ ಇವೆಲ್ಲವನ್ನು ತೋರಿಸಿದಾಗ ಆ ವ್ಯಕ್ತಿ, ಅಂದರೆ ನನಗೆ ಕೆಲಸ ಕೊಡ್ತಕ್ಕಂಥವನು, ಉದ್ಯೋಗದಾತ ಅಥವಾ ಎಂಪ್ಲಾಯರ್ ಅಂತ ಏನು ಕರಿತೀವಲ್ವ, ನಾವು ಎಂಪ್ಲಾಯಿ, ಅವರು ಎಂಪ್ಲಾಯರ್, ಅವರು ನೋಡಿದಾಗ ಹೌದಪ್ಪ ಈಸ್ ಅ ಫಿಟ್ ಟು ದಿಸ್ ಜಾಬ್ ಅಂಥೇಳಿ ಅವ್ನಿಗೆ ಅನಿಸ್ಬೇಕು ಅಂತ ಹೇಳಿದ್ರೆ, ನಾನು ಏನು ಬರಿತೀನಲ್ಲ ಪತ್ರ, ಆ ಪತ್ರದಲ್ಲಿ ನನ್ನನ್ನು ನಾನು ವೈಭವೀಕರಿಸ್ಕೊಳ್ಬೇಕು. ಯಾವ ರೀತಿ? ನೈಜವಾಗಿ ವೈಭವೀಕರಿಸ್ಕೊಳ್ಬೇಕು. ಇನ್ ದ ಸೆನ್ಸ್ ಎಕ್ಸಾಜುರೇಟ್ ಲೆವೆಲಲ್ಲಿ ನನ್ನನ್ನು ತೋರಿಸ್ಕೋಬೇಕಾಗುತ್ತೆ. ಯಾಕೆ? ಬಿಕಾಸ್ ನನ್ನಲ್ಲಿರ್ತಕ್ಕಂಥ ಎಲ್ಲ ಅಂಶಗಳಿಗೂ ನಾನು ಸೂಕ್ತವಾಗಿದ್ದೇನೆ, ಸೂಟಬಲ್ ಅಂಥೇಳಿ ನಾನು ತೋರಿಸ್ಕೋಬೇಕು ಆ ಡಾಕ್ಯುಮೆಂಟ್ಸ್ ಜೊತೆಗೆ. ಆವಾಗ ಏನನ್ಸುತ್ತೆ ಅವನಿಗೆ, ಹೌದಪ್ಪ ಎಂಪ್ಲಾಯರು ಈ ಎಂಪ್ಲಾಯಿನ ತೆಗೆದುಕೊಳ್ಬೋದು ಅಂಥೇಳಿ. ಆವಾಗ ಅಂದರೆ ಆ ಥರ ತಗೋಬೇಕು ಅಂತ ಹೇಳಿದ್ರೆ ನಾವು ಬರಿತಾ ಇರತಕ್ಕಂತಹ ಪತ್ರ ಅದು ಹೇಗಿರಬೇಕು, ಅವನು ಓದ್ತಾನೆ ಅಂತ ಹೇಳಿದ್ಮೇಲೆ ಅವನು ನನ್ನನ್ನು, ಹೌದಪ್ಪ ಇವನಿಗೆ ಸಾಧ್ಯತೆ ಇದೆ ಅಂಥೇಳಿ ನನ್ನ ಕಡೆಗೆ ಅವನು ಗಮನ ಕೊಡಬೇಕು. ಆ ಗಮನ ಕೊಡಬೇಕು ಅಂತ ಹೇಳಿದ್ರೆ ನಾನು ಅದರೊಳಗಡೆ ಅಂಥ ಅಂಶಗಳನ್ನು ತುಂಬಿಸ್ಬೇಕು. ಆಮೇಲೆ ಅವನು ಓದಿದ ತಕ್ಷಣ ಹೌದಪ್ಪ ಈಸ್ ಅ ಫಿಟ್ ಅಂಥೇಳಿ ಅನ್ನಿಸ್ಬೇಕು. ಆಮೇಲೆ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಅಂಶಗಳು ಯೋಗ್ಯವಾಗಿರಬೇಕು. ಆ ಯೋಗ್ಯವಾಗಿದೆ ಅಂಥೇಳಿ ಅವನಿಗನ್ಸುತ್ತೆ. ಆಮೇಲೆ ಏನು ಅವನಿಗನ್ಸಿದ ಮೇಲೆ ನಮಗೆ ಅವನು ಕರಿಬೋದು. ಸೊ ಕರೀಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಪ್ಪ ಸರಿ ಇಲ್ಲಿ ಮಿಸ್ ಆಗಿದೆ, ಅಥವಾ ಇನ್ನೊಂದು ಯಾವುದಕ್ಕಾದರೂ ಸಿಗ್ಬೋದೇನೋ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ನಾವು ಯಾವುದಾದ್ರೂ ಒಂದು ಪತ್ರಿಕೆಯಲ್ಲೋ TV ಆ್ಯಡಲ್ಲೋ ಎಲ್ಲಿಂದ ಬಂದಿರತಕ್ಕಂಥ ಮಾಹಿತಿಯ ಮೇಲೆ ನನ್ನ ಅಂಶಗಳನ್ನು ಇಟ್ಟು ನಾನು ಬರೀತಕ್ಕಂತಹ ಒಂದು ಪತ್ರವನ್ನು ನಾನು ಅಭ್ಯರ್ಥನಾ ಪತ್ರ ಅಂಥೇಳಿ ಕರಿತೀವಿ.
ಈ ಅಭ್ಯರ್ಥನಾ ಪತ್ರ ಯಾವಾಗಲೂ ಕೂಡ ಒಂದು ರೆಸ್ಯೂಮೆಯನ್ನು ಕೂಡ ಒಳಗೊಂಡಿರುತ್ತೆ. ರೆಸ್ಯೂಮೆ ಇನ್ ದ ಸೆನ್ಸ್ ಸ್ವವಿವರ ಇಲ್ಲ ವ್ಯಕ್ತಿ ವಿವರ ಅಂಥೇಳಿ ಕರಿತೀವಿ. ಇದು ಸಿಂಪಲ್ ಆಗಿರುತ್ತೆ, ತುಂಬ ಎಕ್ಸಾಜುರೇಟ್ ಲೆವೆಲಲ್ಲಿ ಇರೋಲ್ಲ. ಸೊ ಅದನ್ನು ಕೂಡ ಇದ್ರ ಜೊತೆಗೆ ಇರತಕ್ಕಂತಹ ಒಂದು ಅಂಶ. ಸೊ ಹಾಗಾದರೆ ಒಂದು ಅಭ್ಯರ್ಥನಾ ಪತ್ರದ ಮಾದರಿಯನ್ನು ನಾವು ನೋಡ್ತಾ ಹೋಗೋಣ. ಸೊ ಏನು ನಾವು ಲಾಸ್ಟ್ ತರಗತಿಯಲ್ಲಿ ನೋಡಿದಾಗೆ ಒಂದು ಪತ್ರ. ಸೊ ಪತ್ರದಲ್ಲಿ ನಾನು ಬರಿತಾ ಇದ್ದೀನಿ ಯಾರಿಗೆ, ಫಸ್ಟು ನಾನು ಇವರಿಂದ, ಸೊ ನಾನು ಇಂತಿಂತಿಂತಿಂತಿಂತ ಬರ್ಕೊಂಡು ನನ್ನ ಅಡ್ರೆಸ್ಸು, ಆಮೇಲೆ ಇವರಿಗೆ, ಆಮೇಲೆ ಇಲ್ಲಿ ದಿನಾಂಕ ಆಯಿತು, ಆ ಪ್ರಕಾರ ದಿನಾಂಕ ಹಾಕಲೇಬೇಕು. ಅದಾದಮೇಲೆ ಇವರಿಗೆ ಯಾವ ಕಂಪನಿ ನನಗೆ ಕೆಲಸವನ್ನು ಕೊಡೋದಕ್ಕೆ ಒಪ್ಕೊಂಡಿದೆಯೋ ಆ ಕಂಪನಿಯ ವ್ಯವಸ್ಥಾಪಕರು, ಆಮೇಲೆ ಅವ್ರ ಅಡ್ರೆಸ್ ಹಾಕಬೇಕು. ಅಡ್ರೆಸ್ ಹಾಕಿದ ಮೇಲೆ ನಾವೇನು ಮಾಡಬೇಕು, ಅದಕ್ಕೆ ಮಾನ್ಯರೇ, ಏಕೆಂದರೆ ನಮಗಿಂತ ದೊಡ್ಡವರು ಅಥವಾ ನಮ್ಗೆ ಹುದ್ದೆ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರಿಗೆ ಮಾನ್ಯರೇ ಅಂತ ಕರಿಬೇಕು. ಅದಾದಮೇಲೆ ವಿಷಯ ಏನು, ಆ ಪೇಪರಲ್ಲಿ ಯಾವುದೋ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ. ಯಾವುದು, ಸೇಲ್ಸ್ಗೋ ಅಥವಾ ಫಿನಾನ್ಸಿಗೆ ಸಂಬಂಧಪಟ್ಟ ಆಗೋ ಅಥವಾ ಸೇಲ್ ಕಾಲರ್ಗೋ ಈ ರೀತಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಜಿ. ಅದಾದಮೇಲೆ ಉಲ್ಲೇಖವನ್ನು ಬರೀಬೇಕು. ಉಲ್ಲೇಖ ಏನು, ಯಾವ ಪತ್ರಿಕೆಯಲ್ಲಿ ನೋಡಿದ್ದೀರೋ ಅವತ್ತಿನ ದಿನಾಂಕವನ್ನು ಹಾಕಿ ಇಂತಹ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಜಾಹೀರಾತಿಗೆ ಕುರಿತಂತೆ ಅಂತ ಹೇಳಿ ಉಲ್ಲೇಖವನ್ನು ಹಾಕಬೇಕು. ಉಲ್ಲೇಖವನ್ನು ಹಾಕಿದ ಮೇಲೆ ನಾವೇನು ಮಾಡಬೇಕಾಗತ್ತೆ, ಬಾಡಿ ಆಫ್ ದ ಲೆಟರನ್ನು ಬರಿತಾ ಹೋಗಬೇಕಾಗತ್ತೆ. ಇನ್ ದ ಸೆನ್ಸ್ ಈಗ ನಾನು ಸೇಲ್ಸ್ ಅಂತಲೇ ಅಂದ್ಕೊಳ್ಳೋಣ. ಸೇಲ್ಸಿಗೆ ಸಂಬಂಧಪಟ್ಟಂಗೆ ನಾನು ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೆ, ಅಂದರೆ ಸೆಲ್ಲರ್, ಅಂದರೆ ಈಗ ನಾನೊಬ್ಬ ವ್ಯಾಪಾರ ಮಾಡಬೇಕು. ಸೊ ಯಾವುದೋ ಒಂದು ಪತ್ರಿಕೆಯಲ್ಲಿ, ಈಗ ಪ್ರಜಾವಾಣಿ ಪತ್ರಿಕೆಯಲ್ಲೇ ನೋಡಿದ್ದಾನೆ. ಸೊ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಿಮ್ಮ ಸಂಸ್ಥೆಯಿಂದ ಪ್ರಕಟವಾಗಿರ್ತಕ್ಕಂತಹ ಒಂದು ಜಾಹೀರಾತು ಏನು ಅಂತ ಹೇಳಿದ್ರೆ, ಒಂದು ಸೇಲ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹುದ್ದೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದೀವಿ ಅನ್ನೋದನ್ನು ನೋಡಿ ಅದಕ್ಕೆ ತಕ್ಕನ ಹಾಗೆ ನಾನು ಈ ಒಂದು ಪತ್ರವನ್ನು ಬರಿತಾ ಇದ್ದೇನೆ. ಏನು, ನಾನು ಕೂಡ ಏನು BSc ಅಥವಾ BCom ಏನೋ ಒಂದು ಮಾಡ್ಕೊಂಡಿರೋದ್ರ ಜೊತೆಗೆ ನನಗೆ ಸೇಲ್ಸಲ್ಲೂ ಕೂಡ ಏನಿದೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ವರ್ಷಗಳ ಅನುಭವ ಇದೆ. ಆ ಅನುಭವದ ಮೂಲಕವಾಗಿ, ಅಂದರೆ ನಾನು ಇಂತಹ ಒಂದು ಶಾಪ್ ಅಥವಾ ಇಂತಹ ಒಂದು ಮಾಲ್ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೇನೆ, ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಏನು ಸರ್ವಿಸ್ ಲೆಟ್ರ್ ಕೂಡ ನನ್ನ ಹತ್ರ ಇದೆ. ಅದರೊಂದಿಗೆ ನಾನು 2 ಅಥವಾ 3 ವರ್ಷಗಳ ಸೇವಾನುಭವ ಹೊಂದಿರೋದ್ರಿಂದ ಇನ್ನೂ ಹೆಚ್ಚಿನ ಮಟ್ಟದ ಗುಣಮಟ್ಟದ ಕೆಲಸವನ್ನು ನಿಮ್ಮ ಒಂದು ಸಂಸ್ಥೆಯಲ್ಲೂ ಕೂಡ ನನ್ನ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದೂ ಅಲ್ಲದೆ ನನಗೆ ಕನ್ನಡ, ಇಂಗ್ಲೀಷ್, ತೆಲುಗು, ತಮಿಳು ಈ ರೀತಿಯಾಗಿರ್ತಕ್ಕಂತಹ ಒಂದು ಕೆಲವೊಂದಷ್ಟು ಭಾಷೆಗಳನ್ನು ಕೂಡ ನಾನು ಚೆನ್ನಾಗಿ ಮಾತನಾಡೋದ್ರ ಜೊತೆಗೆ ನಾನು ಅಲ್ಲಿ ಬರ್ತಿರ್ತಕ್ಕಂತಹ ಗ್ರಾಹಕರ ಜೊತೆಗೂ ಕೂಡ ನಾನು ಒಳ್ಳೆಯ ಮಾತನ್ನು ಬೆಳೆಸೋದ್ರ ಮೂಲಕವಾಗಿ ತುಂಬ ಚೆನ್ನಾಗಿ ಸೇಲ್ಸನ್ನು ಕೂಡ ನನ್ನ ಕೈಲಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿಕೊಂಡು ನನ್ನನ್ನು ನಿಮ್ಮಲ್ಲಿ ಏನಾದರೂ ಮಾರಾಟ ಪ್ರತಿನಿಧಿ ಅಥವಾ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಥವಾ ಯಾವುದೋ ಒಂದು ಹುದ್ದೆಗೆ ನನ್ನನ್ನು ನೀವು ಪಡ್ಕೊಳ್ತೀರಾ ಅಥವಾ ತೆಗೆದುಕೊಳ್ತೀರಾ ಅಂತ ಹೇಳಿದ್ರೆ ಅದ್ರ ಮೂಲಕವಾಗಿ ನಾನು ಈ ಸಂಸ್ಥೆಯನ್ನು ಮತ್ತೆ ಹೆಚ್ಚು ಬೆಳೆಯೋ ರೀತಿಯಲ್ಲಿ ನನ್ನ ಕೈಯಲ್ಲಾದಷ್ಟು ಶಕ್ತಿಯನ್ನು ಮೀರಿ ನಾನು ಆ ಕೆಲಸವನ್ನು ಮಾಡ್ತೀನಿ. ಸೊ ಆದ್ದರಿಂದ ನಿಮ್ಮ ಸಂಸ್ಥೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ನಾನು ಒಳ್ಳೆಯ ಸೇಲ್ಸ್ ಪ್ರತಿನಿಧಿ ಆಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಿಬಿಟ್ಟು ಕೊನೆಯದಾಗಿ ಏನನ್ನು ಹಾಕಬೇಕಾಗತ್ತೆ ಅಂತ ಹೇಳಿದ್ರೆ ಮುಗೀತದೆ. ಅದಾದಮೇಲೆ ವಂದನೆಗಳೊಂದಿಗೆ, ಅದಾದಮೇಲೆ ಇಂತಿ. ಸೊ ಅದ್ರ ಜೊತೆಗೆ ಇನ್ನೊಂದು ಏನು ಕೊಡ್ಬೋದು ಅಂದರೆ, ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಈ ವಂದನೆಗಳೊಂದಿಗೆ ಮೇಲ್ಗಡೆ ಇದರ ಜೊತೆಗೆ ನನ್ನ ಒಂದು ಸ್ವವಿವರವನ್ನು ಕೂಡ ಇದರೊಂದಿಗೆ ನಾನು ಲಗತ್ತಿಸಿದ್ದೇನೆ ಅಂಥೇಳಿ ಹೇಳಿಬಿಟ್ಟು ವಂದನೆಗಳೊಂದಿಗೆ ಇಂತಿ ಸೈನ್ ಹಾಕಬೇಕಾಗತ್ತೆ. ಇದಿಷ್ಟ ಹಾಕಿದ್ರೆ ಒಂದು ಅಭ್ಯರ್ಥನದ ಅರ್ಜಿ ಅಥವಾ ಒಂದು ಪತ್ರ ಮುಗೀತದೆ. ಸೊ ಇದಾದ ನಂತರ ನಾವು ಏನನ್ನು ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ವವಿವರವನ್ನು ನೋಡ್ತೀವಿ. ಸಂಕ್ಷಿಪ್ತವಾಗಿರ್ತಕ್ಕಂಥ ಸ್ವವಿವರ, ಇಲ್ಲಾಂದರೆ ವ್ಯಕ್ತಿ ಪರಿಚಯ. ಸೊ ಈ ಸಂಕ್ಷಿಪ್ತವಾಗಿರ್ತಕ್ಕಂತಹ ವ್ಯಕ್ತಿ ವಿವರ ಯಾಕೆ ಅಂತ ಹೇಳಿದ್ರೆ, ಯಾರು ಈ ವ್ಯಕ್ತಿ, ಯಾವ ಕೆಲಸವನ್ನು ಮಾಡಿದ್ದ, ಎಲ್ಲೆಲ್ಲಿ ಓದ್ಕೊಂಡಿದ್ದಾನೆ, ಇವನ ಅಂಕಗಳು ಎಷ್ಟಿದ್ದಾವೆ, ಆಮೇಲೆ ಇವನು ಹೇಳಿರೋ ತಕ್ಕನಾಗೆ ಸರಿಯಾಗಿದ್ದಾನ, ಆಮೇಲೆ ಇವನು ವಿವಿಧವಾಗಿರ್ತಕ್ಕಂಥ ವೈವಿಧ್ಯತೆಯನ್ನು ಹೊಂದಿದ್ದಾನ, ಇವೆಲ್ಲವನ್ನು ನಾವು ನೋಡ್ತಕ್ಕಂಥದ್ದಿಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಕ್ಷಿಪ್ತ ವಿವರಗಳ ಮೂಲಕವಾಗಿ ಅಥವಾ ರೆಸ್ಯೂಮೆಯಲ್ಲಿ. ಈ ರೆಸ್ಯೂಮೆ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ಯಾಕೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ನಿಜನೇ ಆಗಿರುತ್ತೆ. ಯಾಕೆ, ವಿತ್ ಡಾಕ್ಯುಮೆಂಟ್ ಪ್ರೂಫ್ ಇರುತ್ತೆ. ಈಗ ನಾವೇನೋ ಒಂದು SSLCದು ಒಂದು 95% ಹಾಕ್ಕೊಂಡು ನಮ್ಮ ಡಾಕ್ಯುಮೆಂಟಲ್ಲಿ 85% ಇದೆ ಅಂದರೆ ಡಮ್ಮಿ ಆಗೋಗುತ್ತೆ. ಸೊ ಈಸ್ ಎ ಫಾಲ್ಸ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಸೊ ಆದ್ದರಿಂದ ನಾವು ರೆಸ್ಯೂಮೆಯಲ್ಲಿ ಪೂರ್ತಿ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತೀವಿ. ಆ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಹೌದಪ್ಪ ಇದೆಲ್ಲವೂ ಕೂಡ ಸರಿಯಾಗಿರುತ್ತೆ ಅನ್ನೋದನ್ನು
ಊಹಿಸ್ಕೊಂಡಾದ್ಮೇಲೆ ನೋಡಿದ ಮೇಲೆ ಅವರನ್ನು ಕರಿತಾ ಹೋಗ್ತಾರೆ. ಸೊ ಈ ಸಂಕ್ಷಿಪ್ತ ವಿವರ ಹೆಂಗಿರಬೇಕು ಅಂತ ಹೇಳಿದ್ರೆ, ಇದು ಒಂದು ಫಾರ್ಮೆಟ್ ಅಂತ ಹೇಳಿ ಅಂದ್ಕೊಳ್ಳೋಣ, ರೆಸ್ಯೂಮ್ ಫಾರ್ಮೆಟ್. ಸೊ ಫಸ್ಟ್ ರೆಸ್ಯೂಮ್ ಇನ್ ದ ಸೆನ್ಸ್ ಸ್ವವಿರ. ಫಸ್ಟ್ ಏನು ಟೈಟಲ್ ಏನಿರಬೇಕು, ನನ್ನ ಹೆಸರು ಇರಬೇಕು. ಸೊ ನನ್ನ ಹೆಸರು, ಅದಾದಮೇಲೆ ನನ್ನ ವಿಳಾಸ. ಆಮೇಲೆ ಇದೆಲ್ಲವನ್ನು ಹೇಳ್ಕೊಂಡ್ಮೇಲೆ ಇದು ನನ್ನ ಪರ್ಸ್ನಲ್ ವಿಚಾರಗಳು ಮುಗೀತು. ಪರ್ಸ್ನಲ್ ವಿಚಾರ ಆದಮೇಲೆ ದಿನಾಂಕವನ್ನು ಹಾಕ್ಕೋಬೇಕು, ಯಾವತ್ತಿನ ದಿನಾಂಕದಿಂದ ನಾನು ಇದಕ್ಕೆ ನಿಮಗೆ ಲಭ್ಯ ಇದ್ದೇನೆ ಅನ್ನೋದನ್ನು. ಅದಾದಮೇಲೆ ಧ್ಯೇಯ ಇನ್ ದ ಸೆನ್ಸ್ ಏನು, ನಾನು ಕೆಲಸಕ್ಕೆ ಸೇರಿಕೊಂಡಾಗ ನಾನು ಏನೇನು ಮಾಡೋದಕ್ಕೆ ಸಾಧ್ಯತೆ ಇದೆ, ನಾನು ಯಾವ ರೀತಿ ನಿಮಗೆ ಕಾಂಟ್ರಿಬ್ಯೂಟನ್ನು ಮಾಡ್ತೀನಿ, ಅಂದರೆ ಎಲ್ಲವನ್ನು ನಾನಲ್ಲಿ ಹೇಳ್ಕೋಬೇಕು. ಅಂದರೆ ಈ ಹಿಂದೆ ನಾನು ಏನು ಮಾಡಿದ್ನೋ ಅಲ್ಲಿ ಯಾವ ರೀತಿ ನಾನು ನಡ್ಕೊಂಡಿದ್ದೆ, ಇದೆಲ್ಲವನ್ನು ಹೇಳ್ಕೋಬೇಕು ಇಲ್ಲಿ ಧ್ಯೇಯದಲ್ಲಿ. ಅದಾದಮೇಲೆ ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಹೇಳ್ಕೋಬೇಕು, ಏನು 10th 12th, ಅದಾದಮೇಲೆ ಡಿಗ್ರಿ. ಇನ್ ಕೇಸ್ ನಿಮ್ಮದು PG ಆಗಿತ್ತಂದ್ರೆ PGನೂ ಹೇಳ್ಕೊಬೋದು. ಹೇಳ್ಕೊಂಡಾದಮೇಲೆ ನೀವು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಉದ್ಯೋಗದ ಅನುಭವ, ಎಕ್ಸ್ಪೀರಿಯನ್ಸ್ ಅಂತ ಏನು ಕರಿತೀವಲ್ವ, ಅದು ಯಾವುದಾದ್ರೂ ಕಂಪನಿಯಲ್ಲಿ ನೀವು 2 ವರ್ಷ ಕೆಲಸ ಮಾಡಿರ್ತೀರೋ, 3 ವರ್ಷ ಕೆಲಸ ಮಾಡಿರ್ತೀರೋ, ಆ ಕೆಲಸವನ್ನು ನಮೂದಿಸ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಲ್ ಲೆಟರ್ ಅಥವಾ ಏನು ಸೇವಾನುಭವ ಸರ್ವಿಸ್ ಲೆಟರನ್ನು ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ. ಅದಾದಮೇಲೆ ಕೆಲವೊಂದು ಚಟುವಟಿಕೆಗಳು ನೀವೇನಾದರೂ ಮಾಡಿರ್ತೀರಾ, ಅಂದರೆ ಇನ್ ದ ಸೆನ್ಸ್ ಯಾವ ಥರ ಸರ್ಟಿಫಿಕೇಟ್ ಕೋರ್ಸ್ ಏನಾದರೂ ಮಾಡಿದರೆ ಎಕ್ಸ್ಟ್ರಾ, ಸೊ ಇದು ಕೂಡ ಬೇಕಾಗುತ್ತೆ. ಸರ್ಟಿಫಿಕೇಟ್ ಕೋರ್ಸನ್ನು ನೀವೇನಾದರೂ ಮಾಡಿರ್ತಾ ಅಂತೇಳಿ ಮೆನ್ಷನ್ ಮಾಡ್ಕೋಬೋದು. ಯಾವ ಥರ, ಈಗ ನಾವು ಪೈಥಾನ್ ಮಾಡ್ಕೊಂಡಿರ್ಬೋದು, C++ ಮಾಡಿರ್ಬೋದು, ಜಾವಾ ಮಾಡಿರ್ಬೋದು, ಇದನ್ನು ಸರ್ಟಿಫಿಕೇಟ್ ಕೋರ್ಸಲ್ಲಿ ನಾವು ಹಾಕ್ಕೋಬೇಕಾಗ್ತದೆ. ಅದಾದಮೇಲೆ ನಿಮಗೇನಾದರೂ ಹಾಬೀಸ್ ಇತ್ತು, ಹವ್ಯಾಸಗಳಿತ್ತು ಅಂದ್ರೂ ಹಾಕ್ಕೋಬೋದು, ಹವ್ಯಾಸಗಳನ್ನು ಹಾಕ್ಕೊಂಡು ಏನೋ ಕ್ರಿಕೆಟ್ ಆಗಿರ್ಬೋದು, ಅಥವಾ ಪ್ಲೇಯಿಂಗ್ ಟೆನ್ನಿಸ್ ಬಾಲ್, ಕ್ರಿಕೆಟ್ ಆಗಿರ್ಬೋದು, ಅಥವಾ ರೀಡಿಂಗ್ ಬುಕ್ಸ್, ವಾಚಿಂಗ್ ಯಾವುದು ಮೂವೀಸ್ ಆಗಿರ್ಬೋದು, ರೀಡಿಂಗ್ ನಾವೆಲ್ಸ್ ಆಗಿರ್ಬೋದು, ಈ ಥರ ಏನು ಬೇಕಾದರೂ ಹಾಕ್ಕೊಳ್ಬೋದು. ಅದಾದಮೇಲೆ ನೀವು ಇನ್ನೂ ಅವರನ್ನು ಇಂಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾವುದೋ ಪ್ರಶಸ್ತಿಗಳು ಈ ಥರ ಏನಾದರೂ ಬಂದಿತ್ತು ಅಂತ ಹೇಳಿದ್ರೆ ಅವನ್ನು ಕೂಡ ಹಾಕ್ಕೋಬೋದು. ಅವನ್ನು ಹಾಕ್ಕೊಂಡಾಗ ಅವರು ಏನು ಮಾಡ್ತಾರೆ, ಹೌದಪ್ಪ ಈ ವ್ಯಕ್ತಿ ಅಂದರೆ ಕ್ವಾಲಿಫೈಡ್ ಇದ್ದಾನೆ ಅಂಥೇಳಿ ಅನಿಸುತ್ತೆ. ಇದೆಲ್ಲವನ್ನು ಆದಮೇಲೆ ನಾವು ಕೊನೆಗೆ ಒಂದು ಲೈನೆಲ್ಲ ಬರೀಬೇಕು, ಈ ಮೇಲ್ಕಂಡ ವಿಷಯಗಳೆಲ್ಲವೂ ಕೂಡ ನೈಜವಾಗಿದೆ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ಅದು ಇಲ್ಲಿ ಹೇಳಿರ್ತಕ್ಕಂತಹ ವಿಚಾರಗಳೆಲ್ಲವೂ ಕೂಡ ನೈಜವಾಗಿದ್ದಾವೆ ಅಂತ ಹೇಳಿಬಿಟ್ಟು ಒಂದು ಲೈನನ್ನು ಬರೆದು ಕೊನೆಗೆ ನಿಮ್ಮದೊಂದು ಸೈನ್ ಹಾಕ್ಬಿಟ್ರೆ ಇದು ಒಂದು ರೆಸ್ಯೂಮೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟು ಒಂದು ಅಭ್ಯರ್ಥನಾ ಪತ್ರದ ಜೊತೆಗೆ ಒಂದು ಸ್ವವಿವರವನ್ನು ಕಳಿಸೋದ್ರ ಮೂಲಕವಾಗಿ ನಾವು ಒಂದು ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ಅರ್ಹತೆಯನ್ನು ಹೊಂದಿದ್ದೀವಿ ಅನ್ನೋದನ್ನು ಇನ್ನೊಬ್ಬ ವ್ಯಕ್ತಿ ನಮ್ಮನ್ನು ಜಡ್ಜ್ ಮಾಡ್ತಾ ಹೋಗ್ತಾನೆ. ಥ್ಯಾಂಕ್ ಯು.